ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಸಾಮಾನ್ಯ ಎಲ್ರಿಗೂ ಇಷ್ಟವಾಗುವಂತಹ ಮಂಗಳೂರಿನ ಜನಪ್ರಿಯವಾಗಿರುವಂತಹ ತಿಂಡಿ ಮಂಗಳೂರು ಬನ್ಸ್ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಮಂಗಳೂರು ಬನ್ಸ್ ಮಾಡೋದಕ್ಕೆ ನೇಂದ್ರ ಬಾಳೆಹಣ್ಣು ಬಿಟ್ಟು ಬೇರೆ ಯಾವುದೇ ವೆರೈಟಿ ಬಾಳೆಹಣ್ಣು ಬಳಸ್ಬೋದು. ನಮ್ಮ ಕಡೆ ಮೈಸೂರು ಬಾಳೆಹಣ್ಣು ಅಂತ ಹೇಳ್ತಾರೆ, ಅದರಿಂದ ಮಾಡಿದ್ರೆ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ 12 ಮೈಸೂರು ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಡೈರೆಕ್ಟ್ ಆಗಿ ಸಿಪ್ಪೆ ತೆಗೆದಿರುವ ಬಾಳೆಹಣ್ಣನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಕೂಡ ಮಾಡ್ಬೋದು. ಕಟ್ ಮಾಡಿದ ನಂತರ ಫೋರ್ಕ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು, ಜಾಸ್ತಿ ಹೊತ್ತು ನೆನೆಸೋದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಈ ಹಂತದಲ್ಲಿ ಹುಳಿಯಾಗಿರುವ 1/4 ಕಪ್ ಮೊಸರನ್ನು ಸೇರಿಸಬೇಕಾಗತ್ತೆ. ನಾನು ಹುಳಿ ಬರೋದಕ್ಕೆ ಬಿಡ್ತಾ ಇರೋದ್ರಿಂದ ಮೊಸರನ್ನು ಸೇರಿಸಿಲ್ಲ. ಇನ್ನು 3 ಟೇಬಲ್ ಚಮಚ ಸಕ್ಕರೆ, 1 ಟೇಬಲ್ ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲಿಗೆ ಸಕ್ಕರೆಯನ್ನು ಕರಗಿಸಿ ನಂತರ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಸೇರಿಸ್ತಾ ಹೋಗಿ. ನಾನಿಲ್ಲಿ 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡಿ ಲೂಸ್ ಅಂತ ಅನಿಸಿದ್ರೆ ಗೋಧಿ ಹಿಟ್ಟನ್ನು ಸೇರಿಸಿ ಮಿಶ್ರಣವನ್ನು ಸ್ವಲ್ಪ ತೆಳುವಾಗಿರುವಂತಹ ಚಪಾತಿ ಹಿಟ್ಟಿನ ಹದಕ್ಕೆ ತಯಾರಿಸಬೇಕು. 1/4 ಚಮಚ ಅಡುಗೆ ಸೋಡಾ ಹಾಗೂ 2 ಡ್ರಾಪ್ಸ್ ನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ತಯಾರಿಸಿ. ನೋಡಿ, ತಯಾರಿಸಿಕೊಂಡಾದ್ಮೇಲೆ ಮಿಶ್ರಣ ಈ ರೀತಿ ಎಲ್ಲೋ ಕೈಗೆ ಸ್ವಲ್ಪ ಅಂಟುತ್ತಾ ಇದೆ ಅಂತ ಅನಿಸ್ಬೇಕು. ಇದು ಕರೆಕ್ಟ್ ಆಗಿರುವಂತಹ ಹದ. ಇನ್ನು ತುಪ್ಪ ಸವರಿ ಮಿನಿಮಮ್ ಒಂದು 8 ರಿಂದ 10 ಗಂಟೆಗಳ ಕಾಲ ಆದ್ರೂ ನೆನೆಯೋದಕ್ಕೆ ಬಿಡ್ಬೇಕಾಗತ್ತೆ. ವಾತಾವರಣ ಸ್ವಲ್ಪ ತಂಪಿದ್ದಿದ್ರಿಂದ ನಾನಿಲ್ಲಿ 15 ಗಂಟೆಗಳ ನಂತರ ಬನ್ಸನ್ನ ಮಾಡ್ತಾ ಇರೋದು. ಕರೆಕ್ಟ್ ಆಗಿರುವ ಹದದಲ್ಲಿ ನೆಂದಿದೆ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ, ಅಂದ್ರೆ ಚಪಾತಿಗೆ ಯಾವ ರೀತಿಯಲ್ಲಿ ಉಂಡೆಗಳನ್ನು ಮಾಡೋದು ಅದೇ ಸೈಜ್ ನಲ್ಲಿ ಉಂಡೆಗಳನ್ನು ಮಾಡಿದ ನಂತರ ಕೌಂಟರ್ ಟಾಪ್ ಅಥವಾ ಚಪಾತಿ ಮಣೆ ಮೇಲೆ ಗೋಧಿ ಹಿಟ್ಟು ಉದುರಿಸಿ ಪೂರಿ ಲಟ್ಟಿಸುವ ಹಾಗೆ ಲಟ್ಟಿಸ್ತಾ ಹೋಗಿ. ಅಂದ್ರೆ ಪೂರಿ ತರ ತೆಳುವಾಗಿ ಲಟ್ಟಿಸೋದು ಬೇಡ, ಸ್ವಲ್ಪ ದಪ್ಪವಾಗಿ ಲಟ್ಟಿಸಿದ್ರೆ ಬನ್ಸ್ ಒಳಗಡೆಯೂ ಕೂಡ ಗೂಡುಗೂಡಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಈ ರೀತಿಯಲ್ಲಿ ಈ ಹದಕ್ಕೆ ದಪ್ಪವಾಗಿ ಲಟ್ಟಿಸಿದ್ದೇನೆ. ಇದಕ್ಕಿಂತ ದಪ್ಪವಾಗಿದ್ರೂ ನಡೆಯುತ್ತೆ, ಆದ್ರೆ ತೆಳುವಾಗಿ ಮಾತ್ರ ಲಟ್ಟಿಸೋದು ಬೇಡ. ಹೀಗೆ ಪೂರ್ತಿಯಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಬಿಸಿಯಾಗಿರುವಂತಹ ಎಣ್ಣೆಗೆ ಲಟ್ಟಿಸಿರುವಂತಹ ಬನ್ಸನ್ನು ಹಾಕಿ ಕರಿಯಿರಿ. ಎಣ್ಣೆ ಚೆನ್ನಾಗಿ ಹೊಗೆಯಾಡುವಷ್ಟು ಬಿಸಿಯಾಗಿರ್ಬೇಕು. ಎಣ್ಣೆಯನ್ನು ವಿಡಿಯೋದಲ್ಲಿ ತೋರಿಸುವ ಹಾಗೆ ಬನ್ಸ್ ಮೇಲೆ ಸಿಂಪಡಿಸಿದಾಗ ಉಬ್ಬಿ ಬರುತ್ತೆ. ಎರಡೂ ಬದಿ ಈ ರೀತಿ ಕಂದು ಬಣ್ಣ ಬರಬೇಕು. ನಂತರ ಎಣ್ಣೆಯಿಂದ ತೆಗಿಬೋದು. ಫಸ್ಟ್ ಕ್ಲಾಸ್ ಆಗಿರುವಂತಹ ಮಂಗಳೂರು ಬನ್ಸ್ ಈಗ ರೆಡಿ ಆಯಿತು. ಇದನ್ನು ಹಾಗೇ ತಿನ್ಬೋದು, ಇಲ್ದಿದ್ರೆ ಚಟ್ನಿ, ಸಾಗು ಅಥವಾ ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಮೈದಾ ಹಿಟ್ಟನ್ನು ಬಳಸದೆ ಮಾಡಿರುವಂತಹ ಮಂಗಳೂರು ಬನ್ಸ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ನಂತರ ನಿಮ್ಗೂ ಕೂಡ ಮಂಗಳೂರು ಬನ್ಸ್ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಿಮ್ಮವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.